ತಿಳಿದಿಲ್ಲ ಪಂಚಾಳದವರು ಧರ್ಮವ ಅರಿತಿಲ್ಲ. ನನ್ನಿ ವೇಷವ ನೋಡಿ ಜಂಗಮನೆಂದು ತೆರೆದು ನಗುವರಲ್ಲ. ಗುರುವೇ ಪರಂಜ್ಯೋತಿ ನಮಸ್ತೆ ಬಂಧುಗಳೇ, ಕೇಳಿದಿರಲ್ಲ ಹಾಡು ಚೆನ್ನಾಗಿದೆಯಾ? ಈ ಹಾಡು ಕೂಡ ನಾನು ಬರೆದು ಹೀಗೆ ಸುಮಾರು 23 ವರ್ಷಗಳಾಗಿದೆ. ಅಂದರೆ 2003ರಲ್ಲಿ ಬರೆದಂಥ ಗೀತೆ ಇದು. ಈ ಗೀತೆಯನ್ನು ಹೋಗಲಾರೆ ಹಲಗುರಿಗೆ ಗೀತೆಯನ್ನು ನಾನೇ ಬರೆದು ನಾನೇ ರಾಗ ಸಂಯೋಜನೆ ಕೂಡ ಮಾಡಿದ್ದೀನಿ. ಡಾಕ್ಟರ್ ಮಳವಳ್ಳಿ ಮಹಾದೇವ ಸ್ವಾಮಿ ಅವ್ರ ಹತ್ರ ಹಾಡಿಸಿದ್ದೀನಿ. ಈಗ ನನ್ನ ಹಾಡು ಕೇಳಿದ್ರಲ್ಲ, ನನ್ನ ಧ್ವನಿಯಲ್ಲಿ ಕೇಳೋದಕ್ಕಿಂತ ಅವ್ರ ಧ್ವನಿಯಲ್ಲಿ ಬಹಳ ಅದ್ಭುತವಾಗಿದೆ ಈ ಗೀತೆ. ನೀವು ಕೇಳಿದ್ದೀರಿ ಅನಿಸುತ್ತೆ, ಎಲ್ಲರೂ ಕೇಳಿದರೆ. ಹೋಗಲಾರೆ ಹಲಗೂರಿಗೆ ನಾನು, ಮನ್ನಿಸನ್ನ ಧರ್ಮಗುರುವೆ ನೀನು. ಜೊತೆಗೆ ಈ ಹಾಡು ಹುಟ್ಟಿದ್ದು ಹೇಗೆ ಅಂತ ಸ್ನೇಹಿತರು ಹೇಳಬೇಕು ಅಂತ ಕೇಳಿದರು. ಅಂದರೆ ನೋಡಿ, ಇದುವರೆಗೆ ಹಾಡುಗಳನ್ನು ಭಗವಂತನನ್ನು ಬೇಡ್ಕೊಳ್ಳೋಕ್ಕೆ, ಪ್ರಾರ್ಥಿಸೋಕ್ಕೆ, ಹೊಗಳೋಕ್ಕೆ ಮನುಷ್ಯ ಮಾತ್ರ ನಾವು ಹಾಡ್ತಿದ್ವಿ. ಆದರೆ ಇಲ್ಲಿ ಒಂದು ವಿಶೇಷತೆ ಏನಂತಂದರೆ, ಮಂಟಿಯ ಸ್ವಾಮಿಯವರು, ಸಿದ್ದಪ್ಪಾಜಿಯವರು ಇಬ್ಬರು ದೇವರುಗಳೇ. ಅಂದರೆ ದೇವರೇ ದೇವರನ್ನು ಬೇಡುವಂತಹ ಒಂದು ಪ್ರಸಂಗ ಬರ್ತದೆ ಕಥೆಯಲ್ಲಿ. ಹಲಗೂರು ಚಿಲ್ಲಾಪುರಕ್ಕೆ ಹೋಗಿ ಕಬ್ಬಿಣದ ಭಿಕ್ಷೆಯನ್ನು ತರಬೇಕು ಅಂತ ಶಿಷ್ಯನಿಗೆ ಗುರುಗಳು ಹೇಳ್ತಾರೆ, ಮಂಡ್ಯ ಸ್ವಾಮಿಯವರು ಸಿದ್ದಪ್ಪಾಜಿಗೆ. ಆವಾಗ ಅವರು ಹೇಳ್ತಾರೆ, ಇಲ್ಲ ಗುರುವೇ, ನಾನು ಅಲ್ಲಿಗೆ ಹೋಗೋದಿಲ್ಲ. ಅಲ್ಲಿ ಹಲಗೂರು ಚಿಲ್ಲಾಪುರದಲ್ಲಿ ಪಾಳ್ಯಗಾರರು ಆ ಊರನ್ನು ಕಟ್ಟಿ ಆಳ್ತಾ ಇದ್ದಾರೆ. ಅಲ್ಲಿ ನಾನು ಹೋದರೆ ನಾನು ಸುಮ್ಮನೆ ಬಿಡೋದಿಲ್ಲ. ಅವ್ರಿಗೆ ದಾನ ಧರ್ಮ ಅಂತ ಬೇರೆ ಊರವ್ರು ಯಾರಾದರೂ ಬಂದರೆ ಯಾರನ್ನು ಕೂಡ ಸುಮ್ಮನೆ ಬಿಟ್ಟೋರಲ್ಲ ಇದುವರೆಗೂ ಕೂಡ ಅವರು. ನಾನು ಹೋದರೆ ನನ್ನೂ ಕೂಡ ಬಲಿ ಕೊಟ್ಟುಬಿಡ್ತಾರೆ, ನಾನು ಹೋಗೋದಿಲ್ಲ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತಾರೆ. ಆ ಮಾತನ್ನು ಯಾಕೆ ನಾವು ಹಾಡಲ್ಲಿ ಹೇಳಬಾರ್ದು ಅಂತ ಯೋಚನೆ ಮಾಡಿ ಆ ಸನ್ನಿವೇಶಕ್ಕೆ ಈ ಒಂದು ಗೀತೆಯನ್ನು ನಾನು ಬರೆದೆ. 2003ರಲ್ಲಿ ಬರೆದಂಥ ಗೀತೆ. ಈ ಗೀತೆಯನ್ನು ಕೇಳಿ ನಮ್ಮ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.